ಪ್ರತಿಯೊಂದು ದೊಡ್ಡ ಸಾಮ್ರಾಜ್ಯ, ಪ್ರತಿಯೊಂದು ಅದ್ಭುತ ಕಲಾಕೃತಿ ಇವೆಲ್ಲವೂ ಶುರುವಾಗೋದು ಒಂದೇ ಒಂದು ಚಿಕ್ಕ ಕಿಡಿಯಿಂದ. ಬಿಸ್ನೆಸ್ ಪ್ರಪಂಚದಲ್ಲಿ ಆ ಕಿಡಿಯನ್ನೇ ಐಡಿಯಾ ಅಂತ ಕರೆಯೋದು. ಆದ್ರೆ ಆ ಐಡಿಯಾಗೆ ಜೀವ ತುಂಬಿ ಅದನ್ನ ಒಂದು ನಿಜವಾದ ಯಶಸ್ಸಾಗಿ ಬದಲಾಯಿಸೋಕೆ ಒಂದು ಗಟ್ಟಿಯಾದ ಪ್ಲಾನ್ ಬೇಕೇ ಬೇಕು. ಬನ್ನಿ ಅಂಥ ಒಂದು ಕಿಡಿಯ ಪ್ರಯಾಣವನ್ನೇ ಇವತ್ತು ನೋಡೋಣ. ನಾವು ಮಾತಾಡ್ತಿರೋದು ಅಡೋರ್ನೆಟ್ ಅನ್ನೋ ಒಂದು ಜ್ಯುವೆಲ್ರಿ ಕಂಪನಿ ಬಗ್ಗೆ. ಅವರ ತಲೆಯಲ್ಲಿದ್ದ ಒಂದು ಅದ್ಭುತ ಐಡಿಯಾ ಹೇಗೆ ಒಂದು ಯಶಸ್ವಿ ಬಿಸ್ನೆಸ್ ಆಗಿ ರೂಪುಗೊಳ್ಳುತ್ತೆ ಅನ್ನೋದೇ ಈ ಕಥೆ. ಇದು $1,000,000 ಪ್ರಶ್ನೆ ಅಲ್ವಾ? ಪ್ರತಿಯೊಬ್ಬ ಉದ್ಯಮಿಯೂ ಈ ಪ್ರಶ್ನೆಯನ್ನ ಎದುರಿಸಲೇಬೇಕು. ಮನಸ್ಸಲ್ಲಿರೋ ಕನಸಿಗೂ ಕಣ್ಮುಂದಿರೋ ವಾಸ್ತವಕ್ಕೂ ಇರೋ ಅಂತರವನ್ನ ಕಡಿಮೆ ಮಾಡೋದು ಹೇಗೆ? ಅದಕ್ಕೆ ಉತ್ತರ ಇಲ್ಲಿದೆ. ಒಂದು ನೀಲಿನಕ್ಷೆ, ಒಂದು ಬ್ಲೂಪ್ರಿಂಟ್. ಬಿಸ್ನೆಸ್ ಭಾಷೆಯಲ್ಲಿ ಹೇಳೋದಾದ್ರೆ ಅದನ್ನೇ ನಾವು ಬಿಸ್ನೆಸ್ ಪ್ಲಾನ್ ಅಥವಾ ವ್ಯಾಪಾರ ಯೋಜನೆ ಅಂತ ಕರಿತೀವಿ. ಸರಿ, ಹಾಗಾದ್ರೆ ಈ ನೀಲಿನಕ್ಷೆ ಅಥವಾ ಬಿಸ್ನೆಸ್ ಪ್ಲಾನ್ ಅಂದ್ರೆ ಏನು? ಯಾವುದೇ ಶ್ರೇಷ್ಠ ಪ್ಲಾನ್ ಶುರುವಾಗೋದೆ ಅದರ ಅಡಿಪಾಯದಿಂದ. ಒಂದು ಬಿಸ್ನೆಸ್ನ ಹೃದಯ ಭಾಗ ಅಂದ್ರೆ ಅದು ಏಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದು. ಅಂದ್ರೆ ಈ ಬಿಸ್ನೆಸ್ ಅಸ್ತಿತ್ವದಲ್ಲಿರೋದಕ್ಕೆ ಕಾರಣವೇನೋ? ಇದು ಕೇವಲ ಒಂದು ಫ್ಯಾನ್ಸಿ ಲೈನ್ ಅಲ್ಲ. ಒಂದು ಕಂಪನಿಯ ಧ್ಯೇಯವೇ ಅದರ ಧ್ರುವ ನಕ್ಷತ್ರ ಇದ್ದಾಗೆ. ದಾರಿ ತಪ್ಪಿದಾಗ, ಯಾವ ನಿರ್ಧಾರ ತಗೋಬೇಕು ಅಂತ ಗೊಂದಲವಾದಾಗ ಇದೇ ಅವರಿಗೆ ದಾರಿ ತೋರ್ಸೋದು. ಅಡೋನೆಟ್ನ ಧ್ಯೇಯೋದ್ದೇಶವನ್ನೇ ನೋಡಿ. ಇದು ಬರೀ ಜ್ವೆಲ್ಲರಿ ಮಾರಾಟ ಮಾಡೋದ್ರ ಬಗ್ಗೆ ಮಾತಾಡ್ತಿಲ್ಲ. ಇದು ಸೊಗಸಾದ ವಿನ್ಯಾಸದ ಪ್ರತೀಕ ಆಗೋದು, ವಿಶ್ವಾಸ ಮತ್ತು ಗುಣಮಟ್ಟದ ಮೇಲೆ ಕಂಪನಿ ಕಟ್ಟೋದು. ಎಷ್ಟು ಸ್ಪಷ್ಟ ಮತ್ತು ಮಹತ್ವಾಕಾಂಕ್ಷಿಯಾಗಿದೆ ಅಲ್ವಾ? ಇದೊಂದು ತುಂಬಾನೇ ಶಕ್ತಿಯುತ ಏಕೆ. ನೋಡಿ, ಒಂದು ಗಟ್ಟಿಯಾದ ಏಕೆ ಇರ್ಬೇಕು ಅಂದ್ರೆ ಮಾರುಕಟ್ಟೆಯಲ್ಲಿರೋ ಸಮಸ್ಯೆಗಳನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಆ ಸಮಸ್ಯೆಗೆ ನಮ್ಮ ಬಿಸ್ನೆಸ್ ಹೇಗೆ ಒಂದು ವಿಶಿಷ್ಟ ಪರಿಹಾರ ನೀಡುತ್ತೆ ಅನ್ನೋದನ್ನ ಪ್ಲಾನ್ ತೋರಿಸ್ಬೇಕು. ಅಡೋರ್ನೆಟ್ಗೆ ಚಿನ್ನದ ಬೆಲೆ ಏರಿಳಿತ ಮತ್ತು ಕಡಿಮೆ ಬೆಲೆಯ ಕಾಂಪಿಟೇಷನ್ ಒಂದು ದೊಡ್ಡ ಸಮಸ್ಯೆ. ಅದಕ್ಕೆ ಅವರ ಪರಿಹಾರ ಜಾಣ್ಮೆಯಿಂದ ಸೋರ್ಸಿಂಗ್ ಮಾಡೋದು ಮತ್ತು ಕ್ವಾಲಿಟಿಯನ್ನೇ ತಮ್ಮ ಬಲವನ್ನಾಗಿ ಮಾಡ್ಕೊಳ್ಳೋದು. ಸರಿ, ನಮ್ಮ ಏಕೆ ಅನ್ನೋ ಪ್ರಶ್ನೆಗೆ ಒಂದು ಗಟ್ಟಿ ಉತ್ತರ ಸಿಕ್ತು. ಈಗ ಈ ನೀಲಿನಕ್ಷೆ ಇನ್ನಷ್ಟು ಸ್ಪಷ್ಟವಾಗಬೇಕು. ಅಂದ್ರೆ ನಿಖರವಾಗಿ ಏನನ್ನು ಮಾರಾಟ ಮಾಡಲಾಗುತ್ತೆ. ಇದು ನಮ್ಮನ್ನ ಏನು ಅನ್ನೋ ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಉತ್ಪನ್ನದ ಬಗ್ಗೆ. ಆಹಾ, ಇಲ್ಲದೆ ನೋಡಿ, ನಾವು ಮಾತಾಡ್ತಿರೋದು 18 ಕ್ಯಾರೆಟ್ ಚಿನ್ನ, ಪ್ಲಾಟಿನಂ ಮತ್ತು ಹೊಳೆಯೋ ವಜ್ರಗಳ ಬಗ್ಗೆ. ಒಂದು ಒಳ್ಳೆ ಬಿಸ್ನೆಸ್ ಪ್ಲಾನ್ ಉಂಗುರದಿಂದ ಹಿಡಿದು ಓಲೆಗಳವರೆಗೂ ಪ್ರತಿಯೊಂದು ಉತ್ಪನ್ನವನ್ನು ಸ್ಪಷ್ಟವಾಗಿ ವಿವರಿಸಬೇಕು. ಆಗ್ಲೇ ಅಲ್ವಾ ಐಡಿಯಾಗೆ ಒಂದು ಮೂರ್ತ ರೂಪ ಸಿಗೋದು? ಅಷ್ಟೇ ಅಲ್ಲ, ಇದು ಇನ್ನೂ ಆಳವಾಗಿ ಹೋಗುತ್ತೆ. ಒಂದು ಗಟ್ಟಿ ಪ್ಲಾನ್ ಬರೀ ಪ್ರಾಡಕ್ಟ್ಗಳ ಲಿಸ್ಟ್ ಕೊಡೋದಿಲ್ಲ, ಅವುಗಳನ್ನ ಹೇಗೆ ತಯಾರಿಸಲಾಗುತ್ತೆ ಅನ್ನೋದನ್ನು ವಿವರಿಸುತ್ತೆ. ಡಿಜಿಟಲ್ ಡಿಸೈನ್ನಿಂದ ಶುರುವಾಗಿ 3D ಪ್ರೋಟೋಟೈಪ್, ಆಮೇಲೆ ಬೃಹತ್ ಉತ್ಪಾದನೆ ಮತ್ತು ಕೊನೆಗೆ ಕಟ್ಟುನಿಟ್ಟಾದ ಕ್ವಾಲಿಟಿ ಕಂಟ್ರೋಲ್. ಈ ಮಟ್ಟದ ಡೀಟೇಲ್ಸ್ ನೋಡಿದಾಗ ಪ್ರತಿಯೊಂದು ಹಂತದ ಬಗ್ಗೆಯೂ ಯೋಚನೆ ಮಾಡ್ಲಾಗಿದೆ ಅಂತ ಹೂಡಿಕೆದಾರರಿಗೆ ಗೊತ್ತಾಗುತ್ತೆ. ಓಕೆ, ಒಂದು ಸ್ಪಷ್ಟವಾದ ಧ್ಯೇಯ ಇದೆ, ಸುಂದರವಾದ ಪ್ರಾಡಕ್ಟ್ಸ್ ಇದೆ ಮತ್ತು ಒಂದು ವಿವರವಾದ ಪ್ರಾಸೆಸ್ ಕೂಡ ಇದೆ. ಆದ್ರೆ ಇದನ್ನೆಲ್ಲ ಯಾರು ಕೊಂಡ್ಕೊಳ್ತಾರೆ? ಯಾರೋ ಕೊಂಡ್ಕೊಳ್ದಿದ್ರೆ ಎಲ್ಲವೂ ವ್ಯರ್ಥ ತಾನೇ? ಇದು ನಮ್ಮನ್ನ ಬಹುಶಃ ಅತ್ಯಂತ ಮುಖ್ಯವಾದ ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ. ನಾವು ಯಾರಿಗೆ ಮಾರಾಟ ಮಾಡ್ತಿದ್ದೀವಿ? ಬನ್ನಿ, ಯಾರು ಅನ್ನೋದನ್ನ ಕಂಡುಹಿಡಿಯೋಣ. ಈ ಚಾರ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಅಡೋರ್ನೆಟ್ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಿಲ್ಲ. ಬದಲಾಗಿ ಅವರ 80% ಬಿಸ್ನೆಸ್ ರಿಟೇಲರ್ಸ್ಗಳ ಜೊತೆ, ಅಂದ್ರೆ ಜ್ಯುವೆಲ್ರಿ ಶಾಪ್ಗಳ ಜೊತೆ, ಮತ್ತು 20% ಸಗಟು ವ್ಯಾಪಾರಿಗಳ ಜೊತೆ. ಇದನ್ನ B2B ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಮಾಡೆಲ್ ಅಂತಾರೆ. ಅಂದ್ರೆ ಗ್ರಾಹಕರಿಗೆ ಮಾರೋ ಅಂಗಡಿಗಳಿಗೆ ಇವರು ಜ್ಯುವೆಲ್ರಿ ಸಪ್ಲೈ ಮಾಡ್ತಾರೆ. ಇದು ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನೇ ನಿರ್ಧರಿಸುತ್ತೆ. ನಾವು ಏಕೆ, ಏನು ಮತ್ತು ಯಾರು ಅಂತ ತಿಳ್ಕೊಂಡ್ವಿ. ಈಗ ಆಟದ ಅಸಲಿ ಭಾಗಕ್ಕೆ ಬರೋಣ. ಹೇಗೆ? ಇದು ಸ್ಟ್ರಾಟಜಿ ಸೆಕ್ಷನ್. ಅಂದ್ರೆ ಈ ಆಟವನ್ನ ಗೆಲ್ಲೋಕೆ ಇರೋ ಗೇಮ್ ಪ್ಲಾನ್. ಅಡೋನೆಟ್ ಪ್ಲಾನ್ ಪ್ರಕಾರ ಅವರ ಯಶಸ್ಸಿಗೆ 6 ಮುಖ್ಯ ಅಂಶಗಳಿವೆ. ಇವು ಅವರ ಇಡೀ ಸ್ಟ್ರಾಟಜಿಯ 6 ಕಂಬಗಳು ಅಂತ ಅಂದ್ಕೋಬಹುದು. ಮೊದಲನೇ ಕಂಬ, ಅನುಭವಿ ತಂಡ. ಜ್ಯುವೆಲರಿ ಬಿಸ್ನೆಸ್ನಲ್ಲಿ 20 ವರ್ಷಗಳಿಗಿಂತ ಹೆಚ್ಚು ಅನುಭವ. ಇದು ಸುಮ್ಮನೆ ನಂಬರ್ ಅಲ್ಲ, 2 ದಶಕಗಳ ಜ್ಞಾನ, ಅನುಭವ ಮತ್ತು ಸಂಪರ್ಕಗಳ ಭಂಡಾರವಿದು. ಅನುಭವದಿಂದ ವಿಶ್ವಾಸ ಬರುತ್ತೆ, ಹಾಗೆ ಒಳ್ಳೆ ಸೇವೆಯಿಂದಲೂ ವಿಶ್ವಾಸ ಬರುತ್ತೆ. ಅವರ 2ನೇ ಕೀಲಿ ಅಸಾಧಾರಣವಾದ ಆಫ್ಟರ್ ಸೇಲ್ಸ್ ಸಪೋರ್ಟ್. ಇದು ಒಂದು ಸಲ ಖರೀದಿಸಿದವರನ್ನ ಜೀವನಪೂರ್ತಿ ಗ್ರಾಹಕರನ್ನಾಗಿ ಉಳಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಲೊಕೇಶನ್ 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 ಪ್ರಮುಖ ಜ್ಯುವೆಲ್ರಿ ಕ್ವಾರ್ಟರ್ನಲ್ಲೇ ಇರೋದು ಒಂದು ಸ್ಟ್ರಾಟಜಿಕ್ ಮೂವ್. ಅಂದ್ರೆ ಅವರು ಇಂಡಸ್ಟ್ರಿಯ ಹೃದಯ ಭಾಗದಲ್ಲಿದ್ದಾರೆ. ಇದು ನೆಟ್ವರ್ಕಿಂಗ್ಗೆ ತುಂಬಾ ಸಹಾಯ ಮಾಡುತ್ತೆ.
ಇಲ್ಲೊಂದು ಸ್ಮಾರ್ಟ್ ಪ್ಲೇ ಇದೆ. ವಿದೇಶದಲ್ಲಿ ಉತ್ಪಾದನೆ ಮಾಡೋದ್ರಿಂದ ಅವರು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಬೆಲೆಯನ್ನ ಸ್ಪರ್ಧಾತ್ಮಕವಾಗಿ ಇಡಬಹುದು. ಇದೊಂದು ದೊಡ್ಡ ಪ್ಲಸ್ ಪಾಯಿಂಟ್. ಮತ್ತು ಕೊನೆಯದಾಗಿ ಬ್ರ್ಯಾಂಡ್ ರೆಪ್ಯುಟೇಷನ್. ಅವರು ಬರೀ ಚಿನ್ನ ಮಾರಾಟ ಮಾಡ್ತಿಲ್ಲ, ಅವರು ರೋಲೆಕ್ಸ್ ಮತ್ತು ಕಾರ್ಟಿಯರ್ನಂತಹ ದೊಡ್ಡ ಬ್ರ್ಯಾಂಡ್ಗಳ ಜೊತೆ ನಿಲ್ಲಬಲ್ಲ ಒಂದು ಬ್ರ್ಯಾಂಡ್ ಕಟ್ಟುತ್ತಿದ್ದಾರೆ. ಇದು ಅವರ ದೂರದೃಷ್ಟಿಯನ್ನ ತೋರಿಸುತ್ತೆ. ಎಲ್ಲ ಸರಿ, ಸ್ಟ್ರಾಟಜಿ ಅದ್ಭುತವಾಗಿದೆ. ಆದ್ರೆ ಇದರಿಂದ ದುಡ್ಡು ಮಾಡೋಕ್ಕಾಗಿತ್ತಾ? ಈಗ ನಾವು ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಯಾವುದೇ ಹೂಡಿಕೆದಾರರು ಮೊದಲು ನೋಡೋದೇ ಈ ಪುಟವನ್ನ, ಹಣಕಾಸಿನ ಲೆಕ್ಕಾಚಾರ. ಈ ಐಡಿಯಾವನ್ನ ರಿಯಾಲಿಟಿ ಮಾಡೋಕೆ ಎಡಾರ್ನೆಟ್ಗೆ ಬೇಕಾಗಿರೋದು $50,000 ಆರಂಭಿಕ ಬಂಡವಾಳ. ಒಂದು ಒಳ್ಳೆ ಪ್ಲಾನ್ ಅಂದ್ರೆ ಇದೇ ನೋಡಿ. ಪ್ರತಿ ಡಾಲರ್ ಎಲ್ಲಿಗೆ ಹೋಗುತ್ತೆ ಅನ್ನೋದಕ್ಕೆ ನಿಖರವಾದ ಲೆಕ್ಕ ಇರುತ್ತೆ. ಇಲ್ಲಿ ಪ್ರೊಫೆಷನಲ್ ಫೀಸ್, ಮಾರ್ಕೆಟಿಂಗ್, ವೆಬ್ಸೈಟ್ ಹೀಗೆ ಎಲ್ಲದಕ್ಕೂ ಹಣವನ್ನ ಹಂಚಲಾಗಿದೆ. ಎಲ್ಲವೂ ಪ್ಲಾನ್ ಪ್ರಕಾರ ನಡೆಯುತ್ತೆ. ಆದ್ರೆ ಅಸಲಿ ಕಥೆ ಇರೋದು ಭವಿಷ್ಯದಲ್ಲಿ. ಈ ಪ್ಲಾನ್ ಪ್ರಕಾರ ಮುಂದಿನ 3 ವರ್ಷಗಳಲ್ಲಿ ಕಂಪನಿ ಬಲವಾದ ಬೆಳವಣಿಗೆಯನ್ನ ನಿರೀಕ್ಷಿಸ್ತಿದೆ. ಇದು ಬರೀ ಹಗಲು ಕನಸಲ್ಲ. ಇದು ಅವರ ಸ್ಟ್ರಾಟಜಿ, ಮಾರ್ಕೆಟ್ ಅನಾಲಿಸಿಸ್ ಎಲ್ಲವನ್ನೂ ಆಧರಿಸಿ ಮಾಡಿರೋ ಒಂದು ಲೆಕ್ಕಾಚಾರ. ಹಾಕಿದ ಬಂಡವಾಳಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಇದು ತೋರಿಸುತ್ತೆ. ಹಾಗಾದ್ರೆ ನೋಡಿದ್ರಲ್ಲ, ಒಂದು ಬಿಸ್ನೆಸ್ ಪ್ಲಾನ್ ಅನ್ನೋದು ಕೇವಲ ನೀರಸೆ ಡಾಕ್ಯುಮೆಂಟ್ ಅಲ್ಲ, ಅದೊಂದು ಕಥೆ. ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟೋ ಮುಂಚೆ ಆರ್ಕಿಟೆಕ್ಟ್ ಬರೆಯೋ ಬ್ಲೂಪ್ರಿಂಟ್ ಇದ್ದ ಹಾಗೆ. ಅದು ಏಕೆ, ಏನು, ಯಾರು, ಹೇಗೆ ಮತ್ತು ಎಷ್ಟು ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ. ಇವೇ ಯಾವುದೇ ದೊಡ್ಡ ಉದ್ಯಮದ ಅಡಿಪಾಯ. ಹಾಗಾದ್ರೆ ನಿಜವಾದ ಪ್ರಶ್ನೆಯಷ್ಟೇ, ನಿರ್ಮಿಸಲು ಹೊರಟಿರುವ ಮಹೋನ್ನತ ಕೃತಿ ಯಾವುದು?